ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 25/2/2025ರಂದು ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನಿದೆ ನೋಡ್ರಿ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. ಫಸ್ಟ್ ನಾವು ಭಾಗಾಕಾರ ಮಾಡ್ತೀವಿ, ಆಮೇಲೆ ಗುಣಾಕಾರ, ಆಮೇಲೆ ಪ್ಲಸ್ ಮೈನಸ್ ಏನಿದೆ ಅದನ್ನು ಮಾಡ್ಕೋತೀವಿ. ಮೊದಲಿಗೆ ಕಡ್ತಾವಡಿನ ಭಾಗಾಕಾರ ಮಾಡೋಣ. 8 ಒಂದ್ಲೆ 8 4ಲೆ, ಓಕೆ. ಆಮೇಲೆ ಗುಣಾಕಾರ ಮಾಡಬೇಕು. 4 3ಲೆ ಎಷ್ಟು ಬಂತು? 4 ಇಂಟು 3 ಅಂತಂದ್ರೆ 12 ಬಂತು. ಇಲ್ಲೇನದ 3 2ಲೆ 6, ಎಂಥ 6? ಮೈನಸ್ ಇರೋದ್ರಿಂದ -6. 12ರೊಳಗೆ 6 ಹೋದ್ರೆ ಎಷ್ಟು ಬಂತಪ್ಪ ಉತ್ತರ? ಆಪ್ಷನ್ 4 6 ಸರಿಯಾದ ಉತ್ತರ ಆಗಿತ್ತು. ಎರಡನೆಯ ಪ್ರಶ್ನೆ, 10 ಖರೀದಿಸಿದರೆ 6 ಉಚಿತ ಪಡೆಯಿರಿ ಎಂಬ ಯೋಜನೆಯಲ್ಲಿ ದೊರೆತ ಪರಿಣಾಮಕಾರಿ ರಿಯಾಯಿತಿ ಎಷ್ಟು? ಎಫೆಕ್ಟಿವ್ ಡಿಸ್ಕೌಂಟ್ ಕಂಡಿಡ್ರಿ ಅಂತ ಹೇಳಿದರೆ, ಉಚಿತ ಕೊಟ್ಟದ್ದೆಷ್ಟು? 6. ಅದನ್ನು ಬರ್ಕೊಂಡ್ರಿ. ಅವ ತನ್ನ ಕಡೆಯಿಂದ ಕೊಟ್ಟದ್ದೆಷ್ಟು? ಇಲ್ಲಿ 10 ಕೊಟ್ಟಿದ್ದಾನ, ಇಲ್ಲಿ 6 ಕೊಟ್ಟನ. ಹಂಗಾರೆ ಟೋಟಲ್ ಎಷ್ಟು ಕೊಟ್ಟನವ? 16 ಕೊಟ್ಟನ. ಅದನ್ನು ಕೆಳಗೆ ಬರ್ಕೋತೀರಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಓಕೆ. 4 4ಲೆ 16, 4 25ಲೆ 100, ಓಕೆ. 2 2ಲೆ 4, 2 3ಲೆ 6, 3 ಇಂಟು 25 ಅಂದರೆ 75/2. 75ನ ಅರ್ಧ ಮಾಡ್ರೆ ಎಷ್ಟು ಬಂತು? 37.5. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಒಂದು ವೇಳೆ x 3 ಆಗಿದ್ದಾಗ y 5 ಆಗಿದ್ದಾಗ x ಎಂಬುದು yಗೆ ಅನುಗುಣವಾಗಿ ನೇರವಾಗಿ ಬದಲಾಗುತ್ತದೆ. ಒಂದು ವೇಳೆ x = 7.8 ಆಗಿದ್ದಾಗ yನ ಮೌಲ್ಯ ಎಷ್ಟು? ಇಫ್ x varies directly to y, if x = 3, y = 5, then find the value of y when x = 7.8. ಅಂದ್ರೆ ಇದರ ಅರ್ಥ ಏನಂದ್ರೆ, x ಅನ್ನುವಂಥದ್ದು yಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಂತ. ಓಕೆ. ಇದರ ಅರ್ಥ x 3 ಇತ್ತಂದ್ರೆ y ಎಷ್ಟಿರ್ತದಂತ? 5. x 3 ಇದ್ರೆ y ಎಷ್ಟಿರ್ತೈತಿ? 5. ಹಂಗಾರೆ x 7.8 ಇದ್ರೆ, x ಎಷ್ಟಿದ್ರೆ 7.8 ಇದ್ರೆ y ಎಷ್ಟಿರ್ತೈತಿ ಅಂತ ಕೇಳಿದ್ದಾರೆ. ಓಕೆ. ಈ ಒಂದು ಪಾಯಿಂಟ್ ತೆಗಿಯಕ್ಕೆ ನೀವು ಇಲ್ಲಿರೋ 0 ಕೊಡ್ರಿ. ಓಕೆ. ನೆಕ್ಸ್ಟ್ ಎಲ್ಲಿ ಕಡ್ತಾ ಹೋಗ್ತದೆ? 3ರಿಂದ ಹೋಗ್ತದೆ. 3 10ಲೆ 30, 3 2ಲೆ 6, 3 6ಲೆ 18, 5 1ಲೆ 5, 5 2ಲೆ 10, 2 1ಲೆ 2, 2 13ಲೆ 26. ಸಿಂಪಲ್ ಆಗಿರುವಂತಹ ಪ್ರಶ್ನೆ. ನೀವು ಕಡ್ತಾ ಹೊಡ್ಯಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ಇವನ್ನ 2 ಗುಣಾಕಾರ ಮಾಡ್ತೀರಿ, ಇದರಿಂದ ಭಾಗಿಸ್ತೀರಿ. 5 ಗುಣಿಸು 7.8 ಭಾಗಿಸು 30. ನೀವು ಈ ರೀತಿ ಮಾಡ್ಕೊಂಡ್ರು ಏನು ತಪ್ಪಿಲ್ಲ. ಬಟ್ ಇದನ್ನ ಬರ್ಕೊಳಕ್ಕೆ ಒಂದು 5ರಿಂದ 10 ಸೆಕೆಂಡ್ ನಮ್ಮ ಟೈಮ್ ಏನಾಗ್ತದೆ? ವೇಸ್ಟ್ ಆಗ್ತದೆ. ಅದಕ್ಕೆ ಡೈರೆಕ್ಟಾಗಿ ಕಡ್ತಾ ಹೊಡಿಯೋದನ್ನು ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು. ಓಕೆ. ಇದನ್ನು ಕ್ರಾಸ್ ಇದ್ದದನ್ನು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ನೆಕ್ಸ್ಟ್, ಪೆಟ್ರೋಲ್ ಬೆಲೆಯು ಪ್ರತಿ ಲೀಟರ್ಗೆ 40ದಷ್ಟು ಹೆಚ್ಚಾಗುತ್ತದೆ. ಅದರ ಮೇಲಿನ ವೆಚ್ಚವು ಕೇವಲ 12% ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ. ಓಕೆ. ನೋಡ್ರಿ, ಮೊದಲಿಗೆ ಪೆಟ್ರೋಲ್ ರೇಟ್ 100 ರೂಪಾಯಿ ತನ್ಕೊರಿ. ಈಗ 40% ಹೆಚ್ಚಾಗೈತೆ ಅಂದರೆ ಈಗ ಅದರ ರೇಟ್ ಎಷ್ಟಿರ್ತೈತಿ? 140% ಇರ್ತೈತೆ, ರೈಟ್? ಓಕೆ. ಆದರೆ ನಮ್ಮ ಖರ್ಚು ಎಷ್ಟು ಹೆಚ್ಚಾಗಬೇಕು? ಕೇವಲ 12% ಹೆಚ್ಚಾಗಬೇಕು. 100 ಇದ್ದಿದ್ದು 12 ಅಷ್ಟೇ ಹೆಚ್ಚಾಗಬೇಕಂದ್ರೆ ಈಗ ಅದರ ರೇಟ್ ಎಷ್ಟಿರ್ತೈತಿ? 112 ಇರ್ತದೆ. ಓಕೆ. ಎಷ್ಟು ಕಡಿಮೆ ಆಗೈತಿ ನೋಡ್ರಿ. ಎಷ್ಟು ಕಡಿಮೆ ಆಗೈತಿ? 28 ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗೈತಿ? 28. ಎಷ್ಟರೊಳಗೆ? 140ರೊಳಗೆ. ಎಷ್ಟು ಕಡಿಮೆ ಆಗೈತಿ? 28 ಕಡಿಮೆ ಆಗೈತಿ 140ರೊಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 0ಯಿಂದ 0 ಹೋಯ್ತು. 14 1ಲೆ 14 2ಲೆ 28. 2 ಇಂಟು 10 ಅಂತಂದ್ರೆ ಎಷ್ಟು ಬಂತಪ್ಪ? 20%. ಈ ಸ್ಟೆಪ್ಪನ್ನು ಯಾವ ರೀತಿ ಸ್ಕಿಪ್ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತದ ಇದ್ರ ಬಗ್ಗೆ. ಓಕೆ. ಏನು ಮಾಡ್ತೀರಿ? ಇದರ ಮತ್ತು ಇದರ ವ್ಯತ್ಯಾಸ ತಗೋತೀರಿ. ಎಷ್ಟು ಬಂತು? 28. 40ರಾಗ 12 ಕಳೆದ್ರೆ ಎಷ್ಟು? 28 ಭಾಗಿಸು. ಇದು ಎಷ್ಟು ಹೆಚ್ಚಾಗಿರ್ತೈತಲ್ಲ ಅದನ್ನು ಕೆಳಗೆ ಬರ್ಕೋತೀರಿ. 40% ಹೆಚ್ಚಾಗೈತೆ ಅಂದ್ರೆ ಈಗ ಎಷ್ಟು ಬರ್ಕೋತೀರಿ? ಅದನ್ನ 140%. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಇದೇ ಮೆಥಡ್, ಇದೇ ಆನ್ಸರ್ ಬಂತು ಹೌದಲ್ಲ ಇಲ್ಲಿ. ಓಕೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ. 12 1ಲೆ 12 5ಲೆ ಮೈನಸ್ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ಓಕೆ. ಇಲ್ಲಿ -9 ಅದ,
ಇಲ್ಲಿ ಮೈನಸ್ ಅದ, ಮೈನಸ್ 5 ಆಯ್ತು. ಓಕೆ. ಇಲ್ಲಿ ಏನಾಕತಿ 7 4 28 ಎಂತ 28 ಮೈನಸ್ 28 ಮೈನಸ್ ಪ್ಲಸ್ ಮತ್ತೇನಾಕತಿ ಮೈನಸ್ನ ಆಗ್ತದೆ. ಎಲ್ಲ ಮೈನಸ್ ಇರೋದ್ರಿಂದ ನಾವೇನು ಮಾಡ್ತೀವಿ ಇಲ್ಲಿ ಕೂಡಿಸ್ತೀವಿ. 28 5 ಅಂತಂದ್ರೆ 33 33 ಪ್ಲಸ್ 33ಕ್ಕೆ 9 ಕೂಡಿಸಿರ 42 ಮೈನಸ್ 42 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಈ ರೀತಿ ಪ್ರಶ್ನೆ ಏನದ 12 ಸೆಂಟಿಮೀಟರ್ 14 ಸೆಂಟಿಮೀಟರ್ 8 ಸೆಂಟಿಮೀಟರ್ ಗಾತ್ರದ ಒಂದು ಪೆಟ್ಟಿಗೆಯನ್ನು ತಯಾರಿಸಲು ಅಗತ್ಯವಿರುವ ಕಾರ್ಡ್ಬೋರ್ಡ್ನ ವಿಸ್ತೀರ್ಣವನ್ನು ಕಂಡುಹಿಡ್ರಿ. ಇದು ಫಸ್ಟ್ ಟೈಮ್ ಬಂದದ, ಸೊ ಕೇರ್ಫುಲ್ ಆಗಿ ನೋಡ್ರಿ. ಇದಕ್ಕೇನಿಲ್ಲ, ಭಾಳ ಸಿಂಪಲ್ ಅದ. ಒಂದು ಸೂತ್ರ ಅದ, 2 ಇಂಟು ಲೆಂತ್ ಇಂಟು ಬ್ರೆಡ್ ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್. ಓಕೆ, LB/BH/HL ಇದ ಒಂದು ಸೂತ್ರ. ಓಕೆ, ಇದ್ರೊಳಗೆ ಫಿಲ್ ಮಾಡಿಬಿಡೋದು. 2 ಗುಣಿಸು LB ಲೆಂತ್ ಇಂಟು ಬ್ರೆಡ್ತ್ ಎಷ್ಟು 12 ಇಂಟು 14 ಪ್ಲಸ್ ಬ್ರೆಡ್ತ್ ಇಂಟು ಹೈಟ್ 14 ಇಂಟು 8 ಪ್ಲಸ್ ಹೈಟ್ ಇಂಟು ಲೆಂತ್ 8 ಇಂಟು 12 ಇಷ್ಟ. ಇದನ್ನೆಲ್ಲ ಗುಣಾಕಾರ ಮಾಡ್ಕೊತ್ಕೊಂಡ್ರೂ ಅವಶ್ಯಕತೆ ಇಲ್ಲ, ಯಾಕೆ ಲಾಸ್ಟಲ್ಲಿ ಸಂಖ್ಯೆಗಳೆಲ್ಲ ಏನದವ ಬೇರೆ ಬೇರೆ ಇದಾವ. ಅದಕ್ಕೆ ಕೊನೆಯ ಸಂಖ್ಯೆಯನ್ನು ಮಾತ್ರ ಚೆಕ್ ಮಾಡೋಣ. 4 2 8 4 8 32 8 2 16. ಓಕೆ, ಎಲ್ಲನೂ ಕೊಡಿಸಿ. 8 2 10 10 6 ಲಾಸ್ಟ್ ಗೇಟ್ ಬರ್ತೈತಿ 6 ಲಾಸ್ಟ್ ಗೇಟ್ ಬರ್ತೈತಿ 6 6 ಇಂಟು 2 6 2 12 12 ಅಂದ್ರೆ ಲಾಸ್ಟಿಗೆ ಎಷ್ಟು ಬರ್ತದಪ್ಪ 2 ಬರ್ತದ. 2 ಆಪ್ಷನ್ 4ರೊಳಗದ. ಇದು ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಪೂರ್ತಿ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಫಸ್ಟ್ ಬ್ರಾಕೆಟನ್ನು ಸಾಲ್ವ್ ಮಾಡೋಣ. ಒಳಗಿಂದ 7ರಾಗ 4 ಹೋದ್ರೆ 3. ಓಕೆ, 3 ಇಂಟು 2 ಅಂದ್ರೆ 6 6 ಇಂಟು 3 ಅಂದ್ರೆ 18 ಪ್ಲಸ್ 18 ಮೈನಸ್ 18 ಏಟಾಗ್ತಿದ್ರದ್ದು ಎಲ್ಲ 0 ಆಯಿತು. ಓಕೆ, 0/50 ಅಂದ್ರೆ 0 0 ಇದೆಲ್ಲದ್ರದ್ದು 0 0 ಇಂಟು 2 ಅಂದ್ರೆ 0. ಓಕೆ, ಮುಗಿ 0 ಆಯ್ತು ಎಲ್ಲದ್ರದ್ದು. ಈಗೇನು ಏನು ಉಳಿತು 10 ಇಂಟು 2 10 2 20 66ರಾಗ 20 ಹೋದರೆ ಎಷ್ಟು ಬಂತಪ್ಪ 46 ಸರಿಯಾದ ಉತ್ತರ. ನೆಕ್ಸ್ಟ್, ಅಶೋಕ್ ಅವರ ಬಳಿ 1612 ರೂಪಾಯಿ ಇದೆ. ಅವರು ಈ ಮೊತ್ತವನ್ನು ತಮ್ಮ ಮಕ್ಕಳಾದ ರಾಜ್ ಮತ್ತು ವರುಣ್ ಅವರ ನಡುವೆ ಹಂಚಿಕೆ ಮಾಡಿದರು ಹಾಗೂ ಅವುಗಳನ್ನು ವಾರ್ಷಿಕವಾಗಿ ಲೆಕ್ಕ ಹಾಕುವ ಚಕ್ರ ಬಡ್ಡಿ ವಿಧಾನದಲ್ಲಿ 8% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡುವಂತೆ ಹೇಳಿದರು. ರಾಜ್ ಮತ್ತು ವರುಣ್ ಅವರು ಕ್ರಮವಾಗಿ 16 ಮತ್ತು 17 ವರ್ಷಗಳ ನಂತರ ಏಕ ಪ್ರಕಾರದ ಮೊತ್ತವನ್ನು ಪಡೆದಿರುವುದು ಕಂಡುಬಂತು. ಹಾಗಾದರೆ ಅಶೋಕ್ ಅವರು ರಾಜ್ಗೆ ಎಷ್ಟು ಹಣಗಳನ್ನು ಕೊಟ್ಟಿದ್ದರು? ಡೈರೆಕ್ಟಾಗಿ ಮಾಡೋಣ. 8% ಭಿನ್ನರಾಶಿ ಬೆಲೆ ಎಷ್ಟು ಬರ್ತದೆ 2/25. ನಿಮಗೆ ತೆಗಿಯಾಕೆ ಬರಲಿಲ್ಲ ಅಂತಂದ್ರೆ ಈ ರೀತಿ ಅಂತೂ ಮಾಡಕ್ಕೆ ಬರ್ತದೆ. 8% ಅಂದರೆ 8/100 4 2 4 25 ಬಂತಲ್ಲ. ಓಕೆ, 25 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಅಂದರೆ ಎಷ್ಟು ಬಂತು 27 ರೂಪಾಯಿ ಬಂತು. ಓಕೆ, ಹಂಗಾರೆ ಓವರಾಲ್ ಆಗಿ ಒಬ್ಬಿಗೆ 25 ಒಬ್ಬಿಗೆ 27 ಅಂದರೆ ಎಷ್ಟು ರೂಪಾಯಿ ಐತೆ 52 ರೂಪಾಯಿ ಅದ. 52 ರೂಪಾಯಿ ನಮ್ಮ ಪ್ರಕಾರ. ಆದರೆ ಆ್ಯಕ್ಚುಯಲ್ ಆಗಿ ಅಮೌಂಟ್ ಎಷ್ಟದ 1612. ಓಕೆ, ಯಾರಿಗೆ ಕೊಟ್ಟದ್ದು ಕಂಡು ಹಿಡಿಬೇಕು? ಅಶೋಕ್ ಅವರು ರಾಜ್ಗೆ ಕೊಟ್ಟ ಹಣ. ರಾಜ್ ಮೊದಲಿದವ ಎರಡನೇದವ? ರಾಜ್ ಎಷ್ಟನೇದವ ಮೊದಲಿದವ. ರಾಜ್ಗೆ ಏನೈತಿ ಟೈಮ ಕಡಿಮೆ ಐತಿ, 16 ವರ್ಷ 17 ವರ್ಷ. ಯಾವುದು ಕಡಿಮೆ ಐತ್ರಾಗ 16 ವರ್ಷ ಕಡಿಮೆ. ಹಂಗಾರೆ ಇವಂಗ ಟೈಮ್ ಕಡಿಮೆ ಐತಂತಂದ್ರೆ ಅಮೌಂಟ್ ನಾವೇನು ಮಾಡಬೇಕು ಜಾಸ್ತಿ ಕೊಡಬೇಕು. ಜಾಸ್ತಿ ಎಷ್ಟು 27. 52 ಒಂದ್ಲೆ 52 ಮೂರ್ಲೆ 52 ಒಂದ್ಲೆ 27 ಒಂದ್ಲೆ 27 27 ಮೂರ್ಲೆ 81 83. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ 2 ಬಂದಿದ್ದಾವ. ನೀವು ಆಲ್ರೆಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ಎಲ್ಲರೂ ಸಾಲ್ವ್ ಮಾಡ್ತೀರಿ ಅಂತ ಅನ್ಕೋತೀನಿ. ನೆಕ್ಸ್ಟ್, ಒಬ್ಬ ಮಾರಾಟಗಾರನು ಪ್ರತಿ ಶರ್ಟ್ಗೆ 375ರಂತೆ 120 ಶರ್ಟುಗಳನ್ನು ಖರೀದಿಸಿ 48,600ಕ್ಕೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಅವನ ಲಾಭದ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ, ನೀವು ಇದನ್ನು 2 ಥರ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದು ಒಂದು ಶರ್ಟನ್ನು ಅಸಲು ಬೆಲೆ ಇದೆ, ಇದನ್ನು ಒಂದು ಶರ್ಟಿಗೆ ಬದಲು ಮಾಡ್ಕೋಬೋದು. ಇಲ್ಲ ಅಂತಂದ್ರೆ
ಇದು 12 ಶರ್ಟ್ಗಳನ್ನು 120 ಶರ್ಟ್ಗಳನ್ನ ಮಾರಿದ ಬೆಲೆ ಅದ. ಇದನ್ನು ಕೂಡ ನೀವು 120 ಶರ್ಟ್ಗಳನ್ನು ಅಸಲು ಬೆಲೆಗೆ ಕನ್ವರ್ಟ್ ಮಾಡ್ಕೋಬೋದು. ಓಕೆ, ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಅಸಲು ಬೆಲೆಗೆ ಕನ್ವರ್ಟ್ ಮಾಡ್ಕೋತೀನಿ. ಒಂದು ಶರ್ಟನ್ನು ಖರೀದಿ ಮಾಡಿದ ಬೆಲೆ ಕಾಸ್ಟ್ ಪ್ರೈಸ್ ಎಷ್ಟದ 375 ಅದ. ಓಕೆ, ಇದನ್ನು ಕೂಡ ಮಾರಿದ ಬೆಲೆಯನ್ನು ಒಂದು ಶರ್ಟ್ ಇದು ಒಂದು ಶರ್ಟ್ ಅದೈತಿ, ಇದನ್ನು ಒಂದು ಶರ್ಟಿಗೆ ಬದಲು ಮಾಡ್ಕೋಣ. ಹೆಂಗೆ 48,600 ಭಾಗಿಸು 120 ಬಂತಲ್ಲ, ಒಂದೇ ಶರ್ಟ್ ಅದು 10 ಇಂದ 10 12 4 48 12 5 60 375 ರೂಪಾಯಿ ಶರ್ಟನ್ನು ಎಷ್ಟಕ್ಕೆ ಮಾರ್ಯಾರ? 405 ರೂಪಾಯಿಗೆ ಮಾರ್ಯಾರ. ಹಂಗಾರೆ ಎಷ್ಟು ರೂಪಾಯಿ ಲಾಭ ಆಗಿದೆ? 30 ರೂಪಾಯಿ ಲಾಭ ಆಗಿದೆ. ಎಷ್ಟು ರೂಪಾಯಿ ಒಳಗೆ? 375 ರೂಪಾಯಿ ಒಳಗೆ. ಶೇಕಡಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 5 6 30, 5 7 35, ಎಷ್ಟು ಉಳಿತು? 2, 5 5 25, 25 3 25 4 3 1 3 2 2 4 8 ಶೇಕಡ ಲಾಭ ಆಗಿತ್ತು. ಓಕೆ, ನೆಕ್ಸ್ಟ್, ಮಂದಾರ್ ಅವರು ಒಂದು ಕ್ಯಾಲ್ಕುಲೇಟರನ್ನು ಖರೀದಿಸಿ ಅದನ್ನು ಕೇತನ್ ಅವರಿಗೆ ಮಾರಾಟ ಮಾಡುವ ಮೂಲಕ 5 ಶೇಕಡ ಲಾಭ ಪಡೆಯುತ್ತಾರೆ. ಅದೇ ಕ್ಯಾಲ್ಕುಲೇಟರನ್ನು ಕೇತನ್ ಅವರು ತುಷಾರ್ ಅವರಿಗೆ ಮಾರಾಟ ಮಾಡುವ ಮೂಲಕ 25 ಶೇಕಡಾದಷ್ಟು ನಷ್ಟ ಅನುಭವಿಸುತ್ತಾರೆ. ಏನು ಮಾಡೋದ್ರಲ್ಲಿ? ನಷ್ಟ ಅನುಭವಿಸುತ್ತಾರೆ. ಒಂದು ವೇಳೆ ತುಷಾರ್ ಅವರು 3,780ಕ್ಕೆ ಪಾವತಿಸಿದರೆ ಈ ಕ್ಯಾಲ್ಕುಲೇಟರ್ ಮಂದಾರ್ ಅವರಿಗೆ ಬಿದ್ದ ಅಸಲು ಬೆಲೆ ಎಷ್ಟು? ಅಂದ್ರೆ ಇಲ್ಲಿ ಕೊಟ್ಟದ್ದೇನು ಲಾಸ್ಟ್ನೇ ಬೆಲೆ, ಕೇಳ್ತಾ ಇರೋದೇನು ಮೊದಲನೆಯ ಬೆಲೆ. ಇಲ್ಲಿ ಕೊಟ್ಟದ್ದು ಲಾಸ್ಟ್ನೇದು, ಕೇಳ್ತಾ ಇರೋದು ಮೊದಲೇದು. ಹಂಗಾರೆ ಏನು ಮಾಡ್ಬೇಕು? ನಾವು ಉಲ್ಟಾ ಬರ್ಕೋಬೇಕು. ಈ ಕೊಟ್ಟಿರುವಂಥ ಸಂಖ್ಯೆನ ಆ್ಯಸ್ ಇಟ್ ಈಸ್ ಬರ್ದ್ವಿ. ನಿಮಗಂತೂ ಎಕ್ಸ್ ಅಂತ ಬರ್ಕೊಂಡ 5 ಶೇಕಡ ಲಾಭ ಅಂದ್ರೆ 105 ಭಾಗಿಸು 100 ಈ ರೀತಿ ಬರ್ಕೊಳ್ಳೋದು ಗೊತ್ತೈತಿ. ಬಟ್ ಅದೊಂದು ಸ್ವಲ್ಪ ಲೆಂದಿ ಆಗ್ತದೆ. ಇದನ್ನ ಏನು ಮಾಡೋದು? ಉಲ್ಟಾ ಬರ್ಕೊಳ್ಳೋದು. 5 ಶೇಕಡ ಲಾಭ ಅಂತಂದ್ರೆ ಏನು ಮಾಡೋದು? 105 ಶೇಕಡ ಉಲ್ಟಾ ಬರ್ಕೊಳ್ಳೋದು. ಉಲ್ಟಾ ಕೇಳ್ಯಾರಂದ್ರೆ ಉಲ್ಟಾ ಬರ್ಕೊಳ್ಳೋದು. ನೆಕ್ಸ್ಟ್, ಇಲ್ಲಿ 25 ಶೇಕಡ ನಷ್ಟ, 75 ಶೇಕಡನ ಏನು ಮಾಡೋದು? ಉಲ್ಟಾ ಬರ್ಕೊಳ್ಳೋದು. ಮುಗದ ಹೋಯ್ತು ಲೆಕ್ಕ. ಇಷ್ಟೇ ಸಿಂಪಲ್ ಆಗಿರುವಂಥದ್ದು. ಓಕೆ, 25 3 25 4. ಓಕೆ, ನೆಕ್ಸ್ಟ್ 3 1 3 3 1 3 3 2 6 3 6 18 10. ಓಕೆ, 5ರಿಂದ ಹೋಗ್ತದೆ. 5 2 10 5 1 5 5 2 10 5 5 25 5 1 5. ಓಕೆ, ನೆಕ್ಸ್ಟ್ ಮತ್ತೆಲ್ಲಿ ಹೋಗ್ತದೆ? ಇಲ್ಲಿ ಒಂದು ಉಳಿತಲ್ಲ, 5 2 10. ಓಕೆ, 21 1 21 4 ಉಳಿತು. 21 2 42 12 4 48 ಮುಂದೆ 2 0 ಅಂದ್ರೆ 4,800. ಇಲ್ಲ ಅಂದ್ರೆ ಇನ್ನೊಂದು ನಿಮ್ಮ ಬೇಸಿಕ್ ಮೆಥಡ್ ಗೊತ್ತದ. ಈ ಎಕ್ಸ್ ಮೊದಲಿಗೆ ಎಷ್ಟು ಎಕ್ಸ್ ಇತ್ತು? 5 ಶೇಕಡ ಲಾಭ ಅಂದ್ರೆ 105 ಶೇಕಡ ಬರಿತೀರಿ. ಆಮೇಲೆ 25 ಶೇಕಡ ನಷ್ಟ ಅಂತಂದ್ರೆ ಏನು ಮಾಡ್ತೀರಿ? 75 ಶೇಕಡ ಬರಿತೀರಿ. ಹಿಂಗೆ ಆಗೋದ್ರಿಂದ ಎಷ್ಟಾಗೈತಿ? 3,780 ಆಗೈತಿ. ಹೌದಾ? ಇದನ್ನು ಕಡ್ತಾ ಹೊಡ್ಕೋತ ಕೊಂಡಿರ್ತೀರಿ. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. 4 1 4 3 30 ಎಲ್ಲಿಂದ ಸ್ಟಾರ್ಟ್ ಆಗತೈತಿ? ಆಪ್ಷನ್ 1 ಡೈರೆಕ್ಟ್. ನೀವಂತೂ ಇದನ್ನು ಮಾಡೇ ಮಾಡ್ತೀರಿ. ಓಕೆ, ಏನು ಮಾಡ್ಬೇಕಂತೇಳಿದ್ನ ಇಲ್ಲಿ ಕೊಟ್ಟಂಥ ಸಂಖ್ಯೆಯನ್ನು ಇದರಿಂದ ಕಡ್ತಾ ಹೊಡೆದ್ಬಿಡೋದು, ಮುಗೀತು. ಇಲ್ಲ ಡೀಟೇಲಾಗಿ ಮಾಡ್ತೀರಿ ಅಂತಂದ್ರೆ ಎಕ್ಸ್ನ 4 ಶೇಕಡ ಈಸ್ ಈಕ್ವಲ್ ಟು 120. ಇಲ್ಲಿ ಕೊಟ್ಟಿರುವಂಥ 0 ಈ ಕಡೆ ಭಾಗಾಕಾರದಾಗಿದ್ದು ಈ ಕಡೆ ಹೋದ್ರೆ ಗುಣಾಕಾರ. ಇಲ್ಲಿ 4ರಿಂದ ಗುಣಾಕಾರದಾಗೈತೆ ಅಂದ್ರೆ ಈ ಕಡೆ ಬಂದ್ರೆ ಭಾಗಾಕಾರ. 4 3 ಮುಂದೆ 2 0. ಆಪ್ಷನ್ 1 ಸರಿಯಾಗಿತ್ತು. ನೆಕ್ಸ್ಟ್, ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಲು 10 ಪುರುಷರು ಬೇಕಾಗುತ್ತಾರೆ ಅಥವಾ 15 ಮಹಿಳೆಯರು ಬೇಕಾಗುತ್ತಾರೆ. ಓಕೆ, ಒಂದು ವೇಳೆ 12 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಲು ಎಕ್ಸ್ ಪುರುಷರು ಮತ್ತು ವೈ ಪುರುಷರು ಬೇಕಾದರೆ ಈ ಕೆಳಗಿನ ಯಾವ ಸಮೀಕರಣವು ಸರಿಯಾಗಿದೆ? ಭಾಳ ಈಸಿಯಾಗಿರುವಂತಹ ಪ್ರಶ್ನೆ ಅದ ನೋಡ್ರಿ. 8 ದಿನದಾಗ 10 ಪುರುಷರು ಮುಗಿಸ್ತಾರೆ ಅಥವಾ 15 ಪುರುಷರು ಮುಗಿಸ್ತಾರೆ. ಹಂಗಾರೆ ಇದರ ಅರ್ಥ ಏನು? 10 ಮಂದಿ ಪುರುಷರು 15 ಮಂದಿ ಮಹಿಳೆಯರು ಒಂದೇ ರೀತಿಯ ಕೆಲಸ ಮಾಡ್ತಾರಂತ. ಅಂದ್ರೆ ಈ ಪುರುಷರು 10 ಪುರುಷರು 15 ಮಹಿಳೆಯರಿಗೆ ಸಮ ಅಂತ. ಹೌದಾ ಇಲ್ಲ? 10 ಪುರುಷರು ಎಷ್ಟು ಮಂದಿ ಮಹಿಳೆಯರಿಗೆ ಸಮ? 15 ಜನ ಮಹಿಳೆಯರಿಗೆ ಸಮ ಅಂತ. ಹೌದಾ? ಹಂಗಾರೆ ಕಡ್ತಾ ಹೊಡ್ರಿ. 5 2 10 5 3 15. ಹಂಗಾರೆ ಪುರುಷರ ಮುಂದೆ ಏನೈತಿ? 3, ಮಹಿಳೆಯ ಮುಂದೆ ಏನೈತಿ? 2. ಪುರುಷರ ಒಂದು ದಿವ್ಸಕ್ಕೆ ಮಾಡುವಂಥ ಕೆಲಸ 3,
ಮಹಿಳೆಯರು ಒಂದು ದಿವ್ಸಕ್ಕೆ ಮಾಡುವಂಥ ಕೆಲಸ 2. ಅರ್ಥ ಆಯ್ತಲ್ಲ ಇಷ್ಟ? ಓಕೆ. ನೋಡ್ರಿ, ಇವ್ರು ಎಷ್ಟು ದಿವ್ಸ ಕೆಲಸ ಮಾಡ್ಯಾರು? 8 ದಿವ್ಸ ಕೆಲಸ ಮಾಡ್ಯಾರ. ಓಕೆ. ಈಗ ಪುರುಷರ ಜಾಗದಾಗರೆ ತುಂಬ್ರಿ, ಇಲ್ಲ ಮಹಿಳೆಯರ ಜಾಗದಾಗರೆ ತುಂಬ್ರಿ, ಏನು ಬೇಕಾದ್ ಮಾಡ್ರಿ. ಪುರುಷರು ತಗೊಂಡು, ಪುರುಷರು 10 ಪುರುಷರು ಅದಾರ. ಒಂದು ದಿವ್ಸಕ್ಕೆ ಒಬ್ಬ ಪುರುಷ 3 ಕೆಲಸ ಮಾಡ್ತಾನಂದ್ರೆ 10 ಪುರುಷರು ಎಷ್ಟು ಕೆಲಸ ಮಾಡ್ತಾರು? 3 ಇಂಟು 10 30 ಕೆಲಸ ಮಾಡ್ತಾರೆ. ಹೌದೋ ಇಲ್ಲ? ಹಂಗಾರೆ ಟೋಟಲ್ ಇವ್ರು ಒಂದು ದಿವ್ಸಕ್ಕೆ ಮಾಡುವಂಥ ಕೆಲಸ ಎಷ್ಟು? 30. ಎರಡು ದಿವ್ಸ ಮಾಡ್ಯಾರ ಇವ್ರ? 8 ದಿನ. ಎಷ್ಟು ದಿವಸ? 8 ದಿನ. 8 ಮೂರ್ಲೆ 24 ಮುಂದೊಂದು 0. ಹಂಗಾರೆ ಟೋಟಲ್ ಕೆಲಸ ಎಷ್ಟೈತಪ್ಪ? 240. ನೀವು ಮಹಿಳೆಯರನ್ನು ತುಂಬ್ಕೋಬೋದು. ಮಹಿಳೆಯರು, ಒಂದು ಮಹಿಳೆ ಒಂದು ದಿವ್ಸಕ್ಕೆ 2 ಕೆಲಸ ಮಾಡ್ತಾಳೆ ಅಂದ್ರೆ 15 ಮಹಿಳೆ ಎಷ್ಟಾಯಿತು? 30 ಕೆಲಸ. 30ರಂಗ 8 ದಿವಸ ಅಂದ್ರೆ ಟೋಟಲ್ ಕೆಲಸ ಎಷ್ಟೈತಿ? 240. ಟೋಟಲ್ ಕೆಲಸ ಎಷ್ಟೈತಿ? 240. ಇದೇ ಕೆಲಸ ಮಾಡ್ಬೇಕು ಈಗ ನಾವು. ಎಷ್ಟು ಕೆಲಸ? 240 ಕೆಲಸ. ಹೆಂಗೆ ಮಾಡ್ಬೇಕಪ್ಪ? ಎಷ್ಟು ದಿವ್ಸನೇ ಮಾಡಬೇಕು? 12 ದಿವಸದೊಳಗೆ ಮಾಡಬೇಕು. ಓಕೆ. ಈ ಪುರುಷರು ಎಷ್ಟು ಜನ ಇದ್ರು ಗೊತ್ತಿಲ್ಲ ನಮಗೆ. ಅದಕ್ಕೆ ಅದನ್ನ ಏನು ಅನ್ಕೊಳ್ಳೋಣ? ಎಕ್ಸ್. ಈ ಒಬ್ಬ ಪುರುಷ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 3 ಕೆಲಸ ಮಾಡ್ತಾನೆ. 3 ಎಕ್ಸ್ ಆಯ್ತು. ಪ್ಲಸ್ ಒಬ್ಬ ಮಹಿಳೆ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾಳು? 2. ಹಂಗಾರೆ ಎಷ್ಟು ಮಹಿಳೆಯರಿದ್ರು? ವೈ. 2y. ಓಕೆ. 3x ಪ್ಲಸ್ 2y. 3 ಕೆಲಸದಂಗೆ ಇಷ್ಟು ಮಂದಿ ಪುರುಷರಿದ್ರು, ಪ್ಲಸ್ ಇಬ್ರು ಕೆಲಸದಂಗೆ ಮಹಿಳೆಯರು ಎಷ್ಟಿದ್ರು? y ಜನ ಇದ್ರು. ಹಂಗಾರೆ ಇವರಿಬ್ಬರು ಎಷ್ಟು ದಿವ್ಸ ಕೆಲಸ ಮಾಡಬೇಕು? 12 ದಿವ್ಸ ಕೆಲಸ ಮಾಡಬೇಕು. ಹಂಗಾರೆ ಇಂಟು 12. ಇದು ಟೋಟಲ್ ಕೆಲಸ ಇಂಟು 12. ಹಂಗಾರೆ ಎಷ್ಟು ಬಂತು? ಟೋಟಲ್ ಎಷ್ಟು ಕೆಲಸ ಆಗಬೇಕು? 240. 12 ಒಂದಲೇ 12 2 24 ಮುಂದೊಂದು 0. 3x ಪ್ಲಸ್ 2y ಇಸ್ ಈಕ್ವಲ್ ಟು 20. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ. ಏನು ಮಾಡೋದಿಲ್ಲ, ಪುರುಷರು ಮತ್ತು ಮಹಿಳೆಯರದ ಎಫಿಷಿಯನ್ಸಿ ತೊಗೊಂಡ್ರಿ, ಯಾರ್ದ್ರೊಳಗರಿ ಒಂದು ಡಾಟಾ ಫಿಲ್ ಮಾಡಿದ್ರಿ. 3 ಇಂಟು 10 ಅಂದ್ರೆ 30. 30ರಂಗೆ 8 ದಿವ್ಸ ಕೆಲಸ ಮಾಡಿದ್ರೆ ಟೋಟಲ್ ಕೆಲಸ ಎಷ್ಟಿತ್ತು? 240. ಇದೇ ಕೆಲಸ ಯಾರು ಮಾಡ್ಬೇಕಪ್ಪ? ಈಗ ಎಕ್ಸ್ ಪುರುಷರು ಮತ್ತು ವೈ ಮಹಿಳೆಯರು ಮಾಡ್ಬೇಕು. ಪುರುಷರು ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 3 ಮಾಡ್ತಾರೋ. ಹಂಗಕ್ಕೆ 3 ಎಕ್ಸ. ಪ್ಲಸ್ ಮಹಿಳೆಯರು ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ 2 ಕೆಲಸ ಮಾಡ್ತಾರೋ. ವೈ ಮಹಿಳೆಯರು ಅಂತಂದ್ರೆ 2y. ಇವ್ರು ಎಲ್ಲರೂ ಕೂಡಿ ಎಷ್ಟು ದಿವ್ಸ ಕೆಲಸ ಮಾಡಬೇಕು? 12 ದಿವ್ಸ ಕೆಲಸ ಮಾಡಬೇಕು. ಅದಕ್ಕೆ ಇಂಟು 12. 12ರಿಂದ ಕಟ್ತಾ ಹೋಯ್ತು, 20 ಬಂತು. 3x ಪ್ಲಸ್ 2y ಈಸ್ ಈಕ್ವಲ್ ಟು 20. ಓಕೆ. ನೆಕ್ಸ್ಟ್, ಏಕಪ್ರಕಾರದ ಸರಳ ಬಡ್ಡಿ ದರದಲ್ಲಿ ಅಮಿತ್ ಅವರು 5,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಗೋಪಾಲ್ ಅವರು 10,200 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 4 ವರ್ಷಗಳ ಕೊನೆಗೆ ಗೋಪಾಲ್ ಅವರು ಅಮಿತ್ಗಿಂತ 960 ರೂಪಾಯಿ ಹೆಚ್ಚು ಬಡ್ಡಿ ಗಳಿಸಿದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡಿಡ್ರಿ. ವಾರ್ಷಿಕ ಸರಳ ಬಡ್ಡಿ ದರ ಸೂತ್ರ ಗೊತ್ತೈತೆ ನಿಮ್ಗೆ? PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಓಕೆ. ಪಿ ಅಂದರೆ ಅಸಲು. ಇವ್ರು 5,400 ಹಾಕ್ಯಾರ. ಇವ್ರು ಎಷ್ಟು ಹಾಕ್ಯಾರು? 10,200 ಹಾಕಿದ್ದಾರೆ. ಹಂಗಾರೆ ಎಷ್ಟು ಅಮೌಂಟ್ ಜಾಸ್ತಿ ಹಾಕಿದಾನಪ್ಪ ಇವ? 4,800 ರೂಪಾಯಿ ಜಾಸ್ತಿ ಹಾಕ್ಯಾನ. 4,800 ಇಂಟು, ಹೌದಲ್ಲ? ಹಾಂ, ಓಕೆ. ನೆಕ್ಸ್ಟ್, ಎಷ್ಟು ವರ್ಷ ಮಟ? 4 ವರ್ಷದ ಮಟ. 4 ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6. ಕೆಳಗೆ 100 ಬರ್ಕೊಂಡು 2 0 ಕಡ್ತಾ ಹೊಡಿ ಬದಲಿ ಏನು ಮಾಡ್ತೀರಿ? ಡೈರೆಕ್ಟಾಗಿನ ಹೊಡ್ಯಾತೀರಿ. ಓಕೆ, ವೆರಿ ಗುಡ್. ನೆಕ್ಸ್ಟ್, ಎಷ್ಟು ಬಡ್ಡಿ ಬಂದದ? 960. ಇದೇ ಫಾರ್ಮುಲಾ ಒಳಗೆ ತುಂಬಿದ್ದೀನಿ, ಮತ್ತೇನು ಮಾಡಿಲ್ಲ. ಓಕೆ. ಎಲ್ಲೋಕತಿ? 48 ಒಂದ್ಲೇ 48 ಎರಡ್ಲೇ. ಓಕೆ. ಮುಂದೊಂದು 0 ಉಳಿತು. 4 ಒಂದ್ಲೇ 4 ಐದ್ಲೇ. ಎಷ್ಟು ಬಂತು? 5 ಸರಿಯಾದ ಉತ್ತರ ಆಗಿತ್ತು. ಇದೇ ರೀತಿ ನೀವು ಏನು ಮಾಡಬೇಕು? ದೊಡ್ಡ ದೊಡ್ಡ ಸಂಖ್ಯೆಗಳಿಂದನೇ ಕಡ್ತಾ ಹೊಡಿಬೇಕು. ಅಂದರೆ ಏನಾಗ್ತದೆ? ಟೈಮ್ ಜಾಸ್ತಿ ಸೇವ್ ಆಗ್ತದೆ. ಓಕೆ. ಸಿಂಪಲ್ ಆಗಿರುವಂಥದ್ದು. ಇದು 48 ಕಾಣಿಸ್ತೈತಿ, ಇದ್ರ ಡಬಲ್ ಇದು ಕಾಣಿಸ್ತು, ಅದಕ್ಕೆ 48 ಒಂದ್ಲೇ 48 ಎರಡ್ಲೇ ಹೊಡೆದೆ. ಮುಂದೊಂದು 0 ಐತಿ, ಮುಂದೊಂದು 0. 4 ಒಂದ್ಲೇ 4 ಐದ್ಲೇ. ಓಕೆ. ನೆಕ್ಸ್ಟ್, 12 ಅನುಪಾತ 13, 7 ಅನುಪಾತ 8, 9 ಅನುಪಾತ 10, 5 ಅನುಪಾತ 6 ಈ ಅನುಪಾತಗಳನ್ನು ಹೋಲಿಸಿ ಯಾವುದು 9ಕ್ಕಿಂತ ದೊಡ್ಡದದ? ಆದರೆ 0.9ಕ್ಕಿಂತ ದೊಡ್ಡದಿದೆ, ಆದರೆ 0.95ಕ್ಕಿಂತ ಚಿಕ್ಕದಿದೆ ಅಂತ ಕೇಳಿದ್ರೆ ನಾವೇನು ಮಾಡುವಂಗಿಲ್ಲ. ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ಒಂದು ಪಾಯಿಂಟ್ ಕೊಟ್ಟರೆ ಮುಂದೊಂದು 0 ಬರ್ತದೆ. 13ರಿಂದ ಬಾಕ್ರ 13 7 91 13 8 13 9 117. 13 9 117 ಅಂತಂದ್ರೆ ಮುಂದೊಂದು 0 ಕೊಟ್ಟಿವಿ ಅಂತಂದ್ರೆ ಎಷ್ಟಾಕತಿ? 13 7 91 18.
ಇದು 9 ಪಾಯಿಂಟ್ ಚಿಲ್ಲರ್ ಬರತೈತಿ. ಹಂಗಾರೆ ಇದು ಸರಿಯಾದ ಉತ್ತರ ಆಗಿರೋ ಚಾನ್ಸ್ ಅದ. ಓಕೆ, ನೆಕ್ಸ್ಟ್ ಇದನ್ನು ನೋಡ್ರಿ. ಇದ್ರ ಮುಂದೆ ಒಂದು ಪಾಯಿಂಟ್ ಕೊಡ್ರಿ, 0 ಬಂತು. 8ರಿಂದ ಭಾಗಿಸ್ರಿ. 8 6 8 7 56 8 8 64 8 8 64 8.8 ಬರ್ತೈತಿ. ನಮಗೇನು ಬೇಕು? 0.9 ದೊಡ್ಡದಿರ್ಬೇಕು, 9 5 ಸಣ್ಣದಿರ್ಬೇಕು. ಇದು 0.8 ಬರತೈತಿ. ಸೊ ಇದು ಕ್ಯಾನ್ಸಲ್. ಇದಕ್ಕೂ ಒಂದು ಪಾಯಿಂಟ್ ಕೊಡ್ರಿ, ಮುಂದೆ ಒಂದು 0 ಬರ್ತದೆ. 10 9 ಇದು ಎಕ್ಸಾಕ್ಟ್ 9ರಿಂದ ಭಾಗ. ನಮಗೆ 9 0.9 ಏನಿರಬೇಕು? ದೊಡ್ಡದಿರ್ಬೇಕು. ಸೊ ಇದು ಕ್ಯಾನ್ಸಲ್. ಇದಕ್ಕೂ ಒಂದು ಪಾಯಿಂಟ್ ಕೊಡ್ರಿ, 0 ಬರ್ತದೆ. 6 6 5 30 6 6 8 48 ಇದು 8ರಿಂದ ಚಿಲ್ಲರ್ ಬರ್ತದೆ. ಸೊ ಇದು ಕೂಡ ಕ್ಯಾನ್ಸಲ್. ಒಂದೇ ಒಂದು ಆಪ್ಷನ್ ಇತ್ತು, ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಗೊತ್ತಾಯ್ತಲ್ಲ? 12 ಭಾಗಿಸು 13 ಒಂದು ಪಾಯಿಂಟ್ ಕೊಟ್ಟರೆ ಏನು ಬರ್ತದೆ? ಇದ್ರ ಮುಂದೆ ಒಂದು 0 ಬರ್ತದೆ. 13 9 117 9 ಪಾಯಿಂಟ್ ಚಿಲ್ಲರ್ ಬರ್ತೈತಿ. ಇದೇ ಒಂದು ಪ್ರಶ್ನೆ ಉತ್ತರ. ಅದಕ್ಕೆ ಇಲ್ಲಿ ಅಲ್ಲೇ ಬರ್ಕೊಂಡು ಮಾಡೋದು, ಡೈರೆಕ್ಟಾಗೆ ಮಾಡಿಬಿಡೋದು. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಒಟ್ಟು 60 ಕಿಲೋಮೀಟರ್ ದೂರದ ಪ್ರಯಾಣದ ಒಂದು ಭಾಗವನ್ನು ಕಾಲ್ನಡಿಗೆಯ ಮೂಲಕ, ಉಳಿದ ಭಾಗವನ್ನು ಸೈಕಲ್ನ ಮೂಲಕ ಕ್ರಮಿಸಿ ಒಟ್ಟು 6 ಗಂಟೆಗಳಲ್ಲಿ ಈ ಪ್ರಯಾಣವನ್ನು ಪೂರ್ಣಗೊಳಿಸಲು ಯೋಜಿಸುತ್ತಾನೆ. ಓಕೆ, ಆ ವ್ಯಕ್ತಿಯ ನಡಿಗೆಯ ವೇಗವು 6 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ಓಕೆ, ಮತ್ತು ಸೈಕಲ್ ಪ್ರಯಾಣವು 12 ಕಿಲೋಮೀಟರ್ ಪ್ರತಿ ಗಂಟೆ ವೇಗ ಆಗಿದೆ. ಹಾಗಾದರೆ ಆ ವ್ಯಕ್ತಿಯು ಕಾಲ್ನಡಿಗೆಯಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತಾನೆ? ನೋಡ್ರಿ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ, ಈ ಒಂದು ಪ್ರಶ್ನೆ ಸರ್ ನಮಗೆ ಅರ್ಥನ ಆಗತ್ತಿಲ್ಲ, ಭಾಳ ಡಿಫಿಕಲ್ಟ್ ಆಗ್ತದ ಅಂತ ಹೇಳ್ತಿರ್ತೀರಿ. ಆದರೆ ಈ ಪ್ರಶ್ನೆ ಭಾಳ ಈಸಿಯಾಗಿರುವಂಥದ್ದು. ಅಲಿಗೇಷನನ್ನು ಯೂಸ್ ಮಾಡಬೇಕಿಲ್ಲಿ. ಭಾಳ ಈಸಿಯಾಗಿ ಪ್ರಶ್ನೆ ಸಾಲ್ವ್ ಆಗ್ತದೆ. ಯಾವ ರೀತಿ? ಫಸ್ಟ್ ಟೈಮ್ ಬಂದದ, ಲಕ್ಷ ಕೊಟ್ಟ ನೋಡ್ರಿ. ಜಸ್ಟ್ ಇವನ ಸ್ಪೀಡ್ ಎಷ್ಟೈತಿ? 6 ಕಿಲೋಮೀಟರ್ ಪ್ರತಿ ಗಂಟೆ. 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ಕಣಿವ? 6 ಕಿಲೋಮೀಟರ್. ಹಂಗಾರೆ ಇಲ್ಲಿ ಅವ ತನ್ನ ಪ್ರಯಾಣವನ್ನು ಪೂರ್ತಿ ನಡ್ಕೊಂತ ಹೋಗಿದ್ರೆ 6 ತಾಸ್ನ್ಯಾಗ ಎಷ್ಟು ಕಿಲೋಮೀಟರ್ ಆಕಿತ್ತದು? 6 ಕಿಲೋಮೀಟರ್ ಒಂದು ತಾಸ್ನ್ಯಾಗ 6 ತಾಸು ನಡ್ಕೋತ ಹೋಗಿದ್ರೆ ಎಷ್ಟು ಕಿಲೋಮೀಟರ್ ಆಕಿತ್ತು? 6 6 36 ಆಗ್ತಿತ್ತಲ್ಲ. ಇಷ್ಟೆಲ್ಲರಿಗೂ ಗೊತ್ತದು. ಇದು ನಡ್ಕೋತ ಹೋಗಿದ್ರೆ, ಒಂದು ವೇಳೆ ಅವ ಸೈಕಲ್ ಮ್ಯಾಗ ಪೂರ್ತಿ ಹೋಗಿದ್ದಂದ್ರೆ 12 ಕಿಲೋಮೀಟರ್ ಪ್ರತಿ ಗಂಟೆ ಹಂಗೆ 6 ತಾಸು. 12 6 72. ಹಂಗಾರೆ ಇಲ್ಲಿ ಎಷ್ಟು ಹೋಗಿದ್ದವ? 72 ಕಿಲೋಮೀಟರ್ ಹೋಗಿದ್ದ. ಇಲ್ಲಿ 6 ಕಿಲೋಮೀಟರ್, ಒಂದು ತಾಸಿಗೆ 6 ಕಿಲೋಮೀಟರ್ದಂಗೆ 6 ಗಂಟೆ ಹೋಗಿದ್ರೆ ಎಷ್ಟಾಕಿತ್ತು? 36 ಕಿಲೋಮೀಟರ್ ಆಕಿತ್ತು. ಒಂದು ತಾಸಿಗೆ 12 ಕಿಲೋಮೀಟರ್ನಂಗೆ 6 ಗಂಟೆ ಹೋಗಿದ್ರೆ ಎಷ್ಟಾಯಿತು? 72 ಕಿಲೋಮೀಟರ್ ಆಗ್ತಿತ್ತು. ಓಕೆ, ಇಷ್ಟೆಲ್ಲರಿಗೂ ಗೊತ್ತಾಗಿದೆ. ಓಕೆ, ಆದ್ರೆ ಆ್ಯಕ್ಚುಲಾಗಿ ಟೋಟಲ್ ದೂರ ಎಷ್ಟೈತಿ? 60 ಕಿಲೋಮೀಟರ್. ಅದನ್ನ ಎಲ್ಲಿ ಬರ್ಕೋತೀರಿ? ಮಧ್ಯದಲ್ಲಿ ಬರ್ಕೋತೀರಿ. ಗೊತ್ತಾಯ್ತಲ್ಲ? ಇದು ದೂರ, ಇದು ನಡ್ಕೊಂತ ಹೋಗಿದ್ದ ದೂರ, ಇದು ಸೈಕಲ್ ಮ್ಯಾಗಿನ ದೂರ. ಆದರೆ ಆ್ಯಕ್ಚುಯಲ್ ದೂರ ಎಷ್ಟೈತಿ? 60. ಅದನ್ನು ನಡಕ ಬರ್ಕೊಂಡ್ರಿ. ಈಗ ವ್ಯತ್ಯಾಸ ಮಾಡಿರಿ. 72 60 ಕಳೆದ್ರೆ ಎಷ್ಟು ಬಂತಪ್ಪ? 12. 60 36 ಕಳೆದ್ರೆ ಎಷ್ಟು ಬಂತಪ್ಪ? 24. ಹೌದಾ ಇಲ್ಲ? ಓಕೆ, ಇದನ್ನು ಮುಗಿತಿಲ್ಲಿ. ಇದರದ್ದು ಅನುಪಾತ ತೊಗೋಬೋದು ನೀವು. 12 1 12 2. ಓಕೆ, ಹಂಗಾರೆ ನಡೆದುಕೊಂಡು ಹೋಗಿದ ದೂರ ಎಷ್ಟು? ನಡ್ಕೊಂಡು ಹೋಗಿದ ಗಂಟೆ. ನಮ್ಗೆ ಇಲ್ಲೇನು ಬರ್ತೈತಿ? ಕೆಳಗೆ ಏನಿರ್ತೈತಲ್ಲ, ಕೆಳಗೆ ಏನಿರ್ತೈತಿ? ಅವರ್. ಅದ ಇಲ್ಲಿ ಬರ್ತದೆ. ಒಂದು ವೇಳೆ ಪರ್ ಕಿಲೋಗ್ರಾಮ್ ಅಂತಿತ್ತಂದ್ರೆ ಇಲ್ಲೇನು ಬರ್ತಿತ್ತು? ಕೆಳಗೆ ಕಿಲೋಗ್ರಾಮ್ ಬರ್ತಿತ್ತು. ಇಲ್ಲೇನು ಕೆಳಗದ ಭಾಗಿಸೊಳಗೆ ಏನದ? ಅವರ್ ಅತ್ಲೋ. ಹಂಗಾರೆ ಇದೇನು? ಸಮಯ. ಇದು 1 ಗಂಟೆ, ಇದು 2 ಗಂಟೆ. ಓಕೆ, ಹಂಗಾರೆ ಟೋಟಲ್ ನಮಗೆ ಎಷ್ಟೈತಿ? ಗಂಟೆ. 1 ಗಂಟೆ ಇಲ್ಲಿ, 1 ಗಂಟೆ, 2 ಗಂಟೆ ಇಲ್ಲಿ. ಅಂದ್ರೆ ಟೋಟಲ್ ಓವರಾಗಿ ಎಷ್ಟು ಗಂಟೆ ಐತಿ? 3 ಗಂಟೆ. ಓವರಾಲ್ ಎಷ್ಟು ಗಂಟೆ ಐತಿ? 3 ಗಂಟೆ. ಆದರೆ ಆ್ಯಕ್ಚುಲಾಗಿ ಅವ ಎಷ್ಟು ಗಂಟೆ ತೊಗೊಂಡಾನ? 6 ಗಂಟೆ. ಆ್ಯಕ್ಚುಲಾಗಿ ಅವ ಎಷ್ಟು ತೊಗೊಂಡನು? 6 ಗಂಟೆ. ನಮಗೇನು ಬೇಕು? ಕಾಲ್ನಡಿಗೆಯಲ್ಲಿ ಕ್ರಮಿಸಿದ ಒಟ್ಟು ದೂರ. ಕಾಲ್ನಡಿಗೆದು ಎಷ್ಟೈತಿ? 1. 1 ಅಂದರೆ ಎಷ್ಟು? 3 1 3 2. ಹಂಗಾರೆ 1 ಅಂದರೆ ಎಷ್ಟು ಬಂತಪ್ಪ? 2 ಬಂತು. 1 ಅಂದರೆ ಎಷ್ಟು ಬಂತು? 2 ಬಂತು. ಇದೇನಿದೆ? ಗಂಟೆ. ಹೌದಲ್ಲ? ಇದೇನಿದು? ಗಂಟೆ. ಹಂಗಾರೆ 6 ಕಿಲೋಮೀಟರ್ ಪ್ರತಿ ಗಂಟೆಗೆ ಕಾಲು ನಡ್ಕೊಂತ ಹೋದ್ರೆ 2 ಗಂಟೆ ಮಟ್ಟ ಹೋಗ್ಯಾನಂದ್ರೆ ಎಷ್ಟು ದೂರ ಆಯ್ತಪ್ಪ? 12 ಸರಿಯಾದ ಉತ್ತರ ಆಗಿತ್ತು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಎಷ್ಟು ಈಸಿ ಪ್ರಶ್ನೆ ಅದ. ಡೈರೆಕ್ಟಾಗಿ ನೀವು ನೆಕ್ಸ್ಟ್ ಟೈಮ್ ಮಾಡಕತ್ರ 10ರಿಂದ 15 ಸೆಕೆಂಡ್ ಒಳಗೆ ಮುಗಿತದೆ. ಏನು ಮಾಡ್ತೀರಿ? ಮೊದಲಿಗೆ ಸ್ಲೋ ಆಗಿ ಹೇಳ್ತೇನೆ ತಿಳ್ಕೊರಿ. ನಡ್ಕೋತ ಹೋಗೋದ್ರದ್ದು ಬರ್ಕೋತೀರಿ. 1 ಕಿಲೋಮೀಟ್ರ್ 6 ಕಿಲೋಮೀಟ್ರ್ 1 ತಾಸಿಗೆ ಹೋದ್ರೆ
6 ತಾಸಿಗೆ ಎಷ್ಟಾಯ್ತಪ್ಪ 36 ಕಿಲೋಮೀಟರ್ ಮುಗೀತಾ. ಇದು ಎತ್ರದ್ದು ನಡ್ಕೋತ ಹೋಗೋದು. ಇದು ಸೈಕಲ್ ಎರಡನೇದ್ರದ್ದೇನು ಸೈಕಲ್ 1 ತಾಸಿಗೆ 12 ಕಿಲೋಮೀಟರ್ ಹಂಗೆ 6 ತಾಸು ಹಂಗಾರೆ ಎಷ್ಟಾಯ್ತು ಸೈಕಲ್ದು 72. ಇದೇನಾಯ್ತು ಕಿಲೋಮೀಟರ್ ದೂರ ಆಯ್ತು. ಆ್ಯಕ್ಚುಯಲ್ ದೂರ ಎಷ್ಟೈತಿ 60 ಐತಿ. 60 ನಡಕ್ಕೆ ಬರ್ಕೊಂಡ್ರಿ ಎರಡರೂ ವ್ಯತ್ಯಾಸ ತೊಗೊಂಡ್ರಿ ಎಷ್ಟು ಬಂತು 12 24 ಬಂತು. ಕಡ್ತಾ ಹೊಡೆದ್ರಿ 1 ಅನುಪಾತ 2 ಬಂತು. ಓಕೆ ರೈಟ್. ನೆಕ್ಸ್ಟ್ ಈಗ ಇದೇನಿದು ಗಂಟೆ, ಯಾಕಂದ್ರೆ ಕಿಲೋಮೀಟರ್ ಕೆಳಗೆ ಏನಿದೆ ಗಂಟೆ, ಕಿಲೋಮೀಟರ್ ಪ್ರತಿ ಗಂಟೆ. ನಮಗೆ ಇಲ್ಲಿ ಏನು ಸಿಗ್ತದೆ ಗಂಟೆ ಸಿಗ್ತದೆ ಅಲಿಗೇಷನ್ ಯೂಸ್ ಮಾಡೋದ್ರಿಂದ. ಕೆಳಗೆ ಏನು ಬೆಲೆ ಇರ್ತೈತಲ್ಲ ಅದ ಬರ್ತದೆ. ಓಕೆ ಇದು ಟೋಟಲ್ 3 ಗಂಟೆ ಅದ. 3 ಗಂಟೆ ಆ್ಯಕ್ಚುಯಲ್ ನಮ್ಮ ಪ್ರಕಾರ, ಆದರೆ ಆ್ಯಕ್ಚುಲಾಗಿ ಎಷ್ಟದ 6 ಗಂಟೆ 6 ಬರ್ತದೆ. ನಮಗೆ ಸೈಕಲ್ದು ಬೇಕಾಗೈತಿ, ಅದಕ್ಕೆ ಗಂಟೆ 1 ಅಂದರೆ ಎಷ್ಟು 2 ಗಂಟೆ. ಹಂಗಾರೆ 1 ಕಿಲೋಮೀಟ್ರಿಗೆ 6 ನಂಗೆ 2 ತಾಸು ಹೋಗ್ಯಾನಂದ್ರೆ ಎಷ್ಟಾಯಿತು 12 ಕಿಲೋಮೀಟ್ರ್. ಓಕೆ ಅರ್ಥ ಆಗಿದೆಯಲ್ವಾ ನಿಮಗೆ? ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಶೇರ್ ಮಾಡಿರಿ ಮತ್ತು ವಿಡಿಯೋನ ಲೈಕ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್, ಒಂದು ವೇಳೆ 9ನೇ ತರಗತಿಯ 30, 45, 50 ವಿದ್ಯಾರ್ಥಿಗಳನ್ನು ಹೊಂದಿರುವ 3 ವಿಭಾಗಗಳಲ್ಲಿನ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 80, 75, 90 ಆಗಿದ್ದರೆ 9ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳ ಸರಾಸರಿ ಅಂಕ ಎಷ್ಟು? ಒಂದು ಮೆಥಡ್ ಅದ 30 ಇಂಟು 80, 45 ಇಂಟು 75, 50 ಇಂಟು 90 ಭಾಗಿಸು ಇವನ್ನೆಲ್ಲ ಕೂಡಿಸಿ ಭಾಗಾಕಾರ ಮಾಡ್ತೀರಿ. ಅದು ಬೇಸಿಕ್ ಮೆಥಡ್. ನಾವೇನು ಮಾಡೋಣ, ಈ ವಿದ್ಯಾರ್ಥಿಗಳನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಓಕೆ ಈ ವಿದ್ಯಾರ್ಥಿಗಳು ಎಷ್ಟು ಅದಾರಲ್ಲ ಇವ್ರನ್ನ ಕಟ್ತಾವಡಿನು 5 6 30, 5 9 45, 5 10 50. ಹಂಗಾರೆ ಈ 30 ವಿದ್ಯಾರ್ಥಿಗಳು 45 ವಿದ್ಯಾರ್ಥಿಗಳು 50 ವಿದ್ಯಾರ್ಥಿಗಳು ಅಂದ್ರು ಒಂದ, 6 9 10 ವಿದ್ಯಾರ್ಥಿಗಳು ಅಂತಂದ್ರು ಒಂದು. ಹಂಗಾರೆ 6 ವಿದ್ಯಾರ್ಥಿಗಳದ್ದು ಪ್ರಶ್ನೆಗೆ ಎಷ್ಟಿತ್ತಪ್ಪ 80. 9 ವಿದ್ಯಾರ್ಥಿಗಳದ್ದು ಎಷ್ಟಿತ್ತಪ್ಪ 75. 10 ವಿದ್ಯಾರ್ಥಿಗಳದ್ದು ಎಷ್ಟಿತ್ತಪ್ಪ 90. ಇಷ್ಟಂತೂ ಎಲ್ಲರದು ಮುಗಿತಾ? ಓಕೆ ಈಗ ನಾವು ಇದನ್ನ ಏನು ಮಾಡ್ಕೋಣ, ಇವು ಎಲ್ಲದರೊಳಗೂ ಒಂದು ಯಾವುದರೇ ಕಾಮನ್ ತಗೊಂಡು, ಇದು ಬೆಸ್ಟ್ ಮೆಥಡ್ ಅದ, ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಆಗ್ತದೆ. ಓಕೆ ನಾ ಈಗ ಅನ್ಕೋತೀನಿ ಇವೆಲ್ಲ 80 ಸನೇಕದವು, ಅದಕ್ಕೆ ಇದನ್ನೇನು ಅನ್ಕೊಳ್ಳೋನು 80 ಅನ್ಕೊಳ್ಳೋಣ. ಇದು 80ಕ್ಕಿಂತ ಎಷ್ಟು ಜಾಸ್ತಿ ಐತಿ 0. ಇದು 80ಕ್ಕಿಂತ ಎಷ್ಟು ಕಡಿಮೆ ಐತಿ 5 ಕಡಿಮೆ ಐತಿ -5. ಇದು 80ಕ್ಕಿಂತ ಎಷ್ಟು ಜಾಸ್ತಿ ಐತಿ 10 ಜಾಸ್ತಿ ಐತಿ, ಅದಕ್ಕೆ +10. ಕಡಿಮೆ ಇದ್ರೆ -5, ಜಾಸ್ತಿ ಇದ್ರೆ +10. ಓಕೆ ಇಷ್ಟ ಗೊತ್ತಾಯ್ತಲ್ಲ ಎಲ್ಲರಿಗೂ? ಓಕೆ ಇದು ಒಬ್ಬೊಬ್ಬರಿಗೆ 5 ಕಡಿಮೆ ಐತಿ, 9 ಮಂದಿಗೆ ಎಷ್ಟು 45 ಕಡಿಮೆ, ಹೌದಾ? ಇದು ಒಬ್ಬೊಬ್ಬರಿಗೆ 10 ಜಾಸ್ತಿ ಐತಿ, ಹಂಗಾರೆ ಎಲ್ಲರಿಗೂ ಎಷ್ಟು ಹೆಚ್ಚು 10 10 100 ಹೆಚ್ಚು. ಒಬ್ಬರಿಗೆ 10 ಅಂದ್ರೆ 10 ಮಂದಿಗೆ ಎಷ್ಟು 100. ಇದನ್ನು ಇದಕ್ಕೆ ಗುಣಿಸ್ರಿ, ಇದನ್ನು ಇದಕ್ಕೆ ಗುಣಿಸ್ರಿ. ಓಕೆ ಈ ಹೆಚ್ಚು ಕಡಿಮೆ ಬಂದಂಥದ್ದು ಎಲ್ಲಾದರೂ ಈ ಎಲ್ಲರ ನಡಿಕೆ ಏನಾಗಬೇಕು ಹಂಚಿಕೆ ಆಗಬೇಕು. 19 6 25 ಎಷ್ಟರಿಂದ ಭಾಗಿಸ್ತಾರೆ 25ರಿಂದ ಭಾಗಿಸ್ತಾರೆ. ಮುಗಿತು ಪ್ರಶ್ನೆ. 100ರಾಗ 45 ಕಳೆದ್ರೆ ಎಷ್ಟಪ್ಪ 55 ಭಾಗಿಸು 25. 25 ಎರಡಲೇ 50 ಪಾಯಿಂಟ್ ಕೊಟ್ರೆ 50 25 ಎರಡಲೇ 50. ಎಂಥ 50 ಇದು ಪ್ಲಸ್ ಮೈನಸ್ ಅದಾಗಿದೆ, ಏನಾಗೈತೆ ಪ್ಲಸ್ ಐತಿ ಪ್ಲಸ್. ಹಂಗಾರೆ ನೀವು ಅನ್ಕೊಂಡಿದ್ರಕ್ಕಿಂತ ಎಷ್ಟು ಹೆಚ್ಚಾಗಬೇಕು +2.2 ಹೆಚ್ಚಾಗಬೇಕು. ಹಂಗಾರೆ 82.2 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ಅಂತ ನಿಮ್ಮ ಬೇಸಿಕ್ ಮೆಥಡ್ ಅಂತೂ ಅದ, ಏನು ಮಾಡ್ತೀರಿ ಇದನ್ನು ಸಿಂಪ್ಲಿಫೈ ಮಾಡ್ಕೊರಿ, ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಆಗ್ತದೆ. m2 × 6 8 6 48 480 ಪ್ಲಸ್ 75 × 9 ಪ್ಲಸ್ 990 × 10 ಮಾಡ್ಕೊಂಡು ಇವೆಲ್ಲದರಿಂದ ಭಾಗ ಹೊಡ್ರಿ, ಹಾಗೂ ಕೂಡ ಅಷ್ಟೇ ಬರ್ತದೆ. ನೆಕ್ಸ್ಟ್, ಅಕ್ಷಯ್, ಅತುಲ್ ಮತ್ತು ಬಬನ್ ಅವರ ಸರಾಸರಿ ತೂಕ 46 kg ಆಗಿದೆ. ಒಂದು ವೇಳೆ ಅಕ್ಷಯ್ ಮತ್ತು ಅತುಲ್ ಅವರ ಸರಾಸರಿ ತೂಕ 39 kg ಮತ್ತು ಅತುಲ್ ಮತ್ತು ಬಬನ್ ಅವರ ಸರಾಸರಿ ತೂಕ 46 kg ಆಗಿದ್ದರೆ ಅತುಲ್ ಅವರ ತೂಕ ಎಷ್ಟು? ನಾನು ಹೇಳಿದ್ದೀನಿ ನಿಮ್ಗೆ, ಇಬ್ಬರ ಕೊಟ್ಟದನ್ನು ಕೂಡಿಸ್ರಿ. 39 46, ಇಲ್ಲಿ ಇಬ್ಬರದಾರ ಇಲ್ಲೂ ಇಬ್ಬರದಾರ, ಇವರಿಬ್ಬರದು ಕೂಡಿಸ್ರಿ. ಎಷ್ಟಾಯಿತು 40 40 80 85 85. ಇವರಿಬ್ಬರ ಇರೋದ್ರಿಂದ 2ರಿಂದ ಗುಣಿಸ್ರಿ. ಮೈನಸ್ 46 ಇವು 3 ಮಂದಿದು ಕೊಟ್ಟದನ್ನು ಬರ್ಕೋರಿ, ಅದನ್ನು 3ರಿಂದ ಗುಣಿಸ್ರಿ. ಯಾಕಂದ್ರೆ 3 ಮಂದಿ ಅಂದ್ರೆ 3ರಿಂದ ಗುಣಿಸ್ತೀರಿ. 85 ಎರಡಲೇ ಎಷ್ಟು 170. 6 3 18, 4 3 12 13. ಓಕೆ ನೋಡಿರಿ, 10ರೊಳಗೆ 8 ಕಳೆದ್ರೆ 2 ಬಂತು, 13ರಾಗ 14 ಕಳೆದ್ರೆ 3 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್, 711 ಮತ್ತು 1040 ಭಾಗಿಸಿದಾಗ ಕ್ರಮವಾಗಿ 48 ಮತ್ತು 20 ಅನ್ನು ಶೇಷವಾಗಿ ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಇದಾಗಿದೆ ಅಂತ ಹೇಳಿದ್ದಾರೆ. ಈ ಶೇಷ ಏನು ಉಳಿತಿರ್ತೈತಲ್ಲ
ಇದನ್ನು ಕಳೆದು ಬಿಡ್ರಿ. ಇದನ್ನೇನು ಮಾಡಿರಿ, ಕಳೆದು ಬಿಡ್ರಿ. ಈಗ 711 48 ಕಳೆಯೋಣ. 48 ಹಿಂಗೆ ಕಳೀರಿ, ಇಲ್ಲ 50 ಕಳೆದು ಡೈರೆಕ್ಟ್ 2 ಕೂಡಿಸ್ಬಿಡ್ರಿ. ಓಕೆ, 11ರಾಗ 8 ಹೋದ್ರೆ 3, 11ರಾಗ 5 ಹೋದ್ರೆ 6, ಒಂದು ಕೈಲ ಎಷ್ಟು ಬಂತು, 6, 663 ಬಂತು, 663. ಓಕೆ, ಈ ಶೇಷ ಉಳಿದನ್ನು ತೆಗೆದು ಬಿಡ್ತದೆ. ಇದರೊಳಗೆ 20 ತೆಗೆದು ಬಿಟ್ರೆ ಎಷ್ಟು ಹೋಯ್ತು, 1020. ಎಷ್ಟು ಉಳಿತು, 1020. ಇಷ್ಟಂತೂ ಮಾಡಿದ್ರಿ, ಗೊತ್ತಾಯ್ತಲ್ಲ. ಓಕೆ, ಹಂಗಾರೆ ಯಾವ ದೊಡ್ಡ ಸಂಖ್ಯೆ ಇರ್ಬೋದು ನೋಡ್ರಿ. ಇಲ್ಲೇ ನಮಗೆ ಹಿಂಟ್ ಸಿಗತ್ತೈತೆ ನೋಡ್ರಿ. ಇಲ್ಲಿ 102 ಕಾಣಿಸತೈತಿ, ಇಲ್ಲಿ 51 ಕಾಣಿಸತೈತಿ, ಹೌದಿಲ್ಲ. 51 ಡಬಲ್ 102, 51 ಡಬಲ್ 102 ಇಲ್ಲೇ ಹಿಂಟ್ ಸಿಗತೈತಿ. ನಾವು ಇದನ್ನು ಚೂಸ್ ಮಾಡಿ ಹೋಗ್ಬಿಡ್ತೀವಿ, ಹೌದಾ ಇಲ್ಲ. 63 ಮಗ್ಯಾಗಂತೂ ಬರೋದಿಲ್ಲ, 102 ಕ್ಯಾನ್ಸಲ್ ಆಯ್ತು. ಓಕೆ, 71 ಮಗ್ಯಾಗೂ 102 ಬರೋಂಗಿಲ್ಲ. ಹಂಗಾರೆ ಉಳಿದದ್ದು ಯಾವುದು, 51. 51ರಿಂದನೇ ಡೈರೆಕ್ಟ್ ನಮಗೇನಾಗತ್ತಿತ್ತು, ಹಿಂಟ್ ಸಿಗತ್ತಿತ್ತು. ಇದೇ ಪ್ರಶ್ನೆಯನ್ನು ಚೂಸ್ ಮಾಡಿಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ ನಾವು. ಓಕೆ, ಇದು ಪ್ರಶ್ನೆ ಮಾತ್ರ ಎಷ್ಟು ದೊಡ್ಡದಿರ್ತದೆ, ಆದರೆ ಉತ್ತರ ಮಾತ್ರ ಡಮ್ಮಿ ಆಗಿರ್ತದೆ. ನಾವು ಡೈರೆಕ್ಟಾಗೇನ ಉತ್ತರ ಮಾಡೋಕೆ ಹೋಗ್ಬಿಡೋಣ. ಎಲ್ಲಿ ಹೋಗ್ತೀನೋ ಫಸ್ಟ್, ಬಡ್ಡಿ ದರ 10% ಬಡ್ಡಿ ದರ ಕಾಣತೈತಿ ನಮಗಿಲ್ಲೇ. 10%ದ ಭಿನ್ನ ರಾಶಿ ಬೆಲೆ ಎಷ್ಟಿರ್ತೈತಿ, 1/10. 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದ್ರೆ 11 ರೂಪಾಯಿ. ಟೋಟಲ್ ಅಮೌಂಟ್ ಎಷ್ಟು, 11 ರೂಪಾಯಿ, 10 ರೂಪಾಯಿ, 21 ರೂಪಾಯಿ. ನಮ್ಮ ಪ್ರಕಾರ ಅಮೌಂಟ್ 21 ರೂಪಾಯಿ ಇತ್ತು, ಆದರೆ ಆ್ಯಕ್ಚುಯಲ್ ಆಗಿ ಅಮೌಂಟ್ ಎಷ್ಟೈತಿ, 25,200 ರೂಪಾಯಿ. ಈ ರೀತಿ ಕ್ವಶನ್ಗಳನ್ನು ಮಾಡಿ ಮಾಡಿ ನಿಮ್ಮ ಕಣ್ಣುಗಳು ಎಲ್ಲಿ ಹೋಗಿರ್ಬೇಕು, ಅದೇ ಒಂದು ಕೊಟ್ಟಂತಹ ಡಾಟಾ ಮ್ಯಾಗನ ಹೋಗಿಬಿಡಬೇಕು. ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು ನೀವು. ಓಕೆ, ಯಾರ್ದು ಕಂಡುಹಿಡಿಬೇಕು ಈಗ, ಮುಕುಂದ್ ಅವರು ಚೇತನ್ ಅವರಿಗೆ ಎಷ್ಟು ರೂಪಾಯಿ ಕೊಟ್ಟಾನ ಅಷ್ಟ ಕಂಡುಹಿಡಿಬೇಕು. ಚೇತನ್ ಮೊದಲೇದವ, ಎರಡನೇದವ. 13 ವರ್ಷದ ಸಚಿನ್, 14 ವರ್ಷದ ಚೇತನ್. ಹಂಗಾರೆ ಇವಂಗೆ 13 ವರ್ಷದವು, ಇವಂಗೆ 14 ವರ್ಷದವು. 23 ವರ್ಷಕ್ಕೆ ಯಾರು ಸನಿ ಇರ್ತಾರೆ, ಇವ ಸನಿ ಇರ್ತಾನೆ, ಹೌದಿಲ್ಲ. 14 ವರ್ಷ ಆಗ್ಯಾವ ಇವಂಗೆ. ಹಂಗಾರೆ ಇವು ದೊಡ್ಡವಂಗೆ ಟೈಮ್ ಏನಿರ್ತೈತಿ, ಕಡಿಮೆ ಇರ್ತೈತಿ, ಹೌದಿಲ್ಲ. ದೊಡ್ಡವಂಗೆ ಟೈಮ್ ಏನಿರ್ತೈತಿ, ಕಡಿಮೆ ಇರ್ತೈತಿ. ಕಡಿಮೆ ಐತಂದ್ರೆ ಅವಂಗೆ ಅಮೌಂಟ್ ಏನು ಮಾಡ್ಬೇಕು, ನಾವು ಜಾಸ್ತಿ ಕೊಡಬೇಕು. ಜಾಸ್ತಿ ಎಷ್ಟೈತಿ, 11. 10 ಹಣ್ಣು ಜಾಸ್ತಿನೋ, 11 ಜಾಸ್ತಿನೋ, 11 ಜಾಸ್ತಿ, ಅದಕ್ಕೆ 11 ಕೊಡ್ಬೇಕು. 21 ಒಂದ್ಲೆ 21, 21 ಎರಡ್ಲೆ 42, ಮುಂದೆರಡು 0. ಹಂಗಾರೆ ಎಷ್ಟು ಬಂತು, 12 ಇಂಟು 11 ಅಂದ್ರೆ 132, ಮುಂದೆರಡು 0 ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ, ಈ ಒಂದು ಪ್ರಶ್ನೆ ನೋಡಿ, ಎದ್ರಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಡೈರೆಕ್ಟಾಗಿನ ಸಾಲ್ವ್ ಮಾಡಿರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್, 2 ರೈಲುಗಳು ಕ್ರಮವಾಗಿ 140 ಕಿಲೋಮೀಟರ್ ಪ್ರತಿ ಗಂಟೆ, 80 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ವಿರುದ್ಧ ದಿಕ್ಕುಗಳಲ್ಲಿ ಸಾಗುತ್ತಿವೆ. ಇದು ಈ ಕಡೆ ಹೊಂಟ್ರೆ ಇದೇನು ಮಾಡತೈತಿ, ಈ ಕಡೆ ಹೊಂಟತಿ. ಒಂದು ರೈಲಿನ ಉದ್ದ 340 ಮೀಟರ್ ಆಗಿದೆ. ಅವುಗಳು 11 ಸೆಕೆಂಡ್ಗಳಲ್ಲಿ ಪರಸ್ಪರ ಹಾದು ಹೋಗುತ್ತವೆ. ಹಾಗಾದರೆ ಇನ್ನೊಂದು ರೈಲಿನ ಉದ್ದವು ಮೀಟರ್ಗಳಲ್ಲಿ 2 ದಶಮಾಂಶ ಸ್ಥಾನಗಳಿಗೆ ಸರಿ ಹೊಂದಿಸಿದಾಗ ಇದಾಗಿರುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಡಿಸ್ಟೆನ್ಸ್ ಕಂಡುಹಿಡಿಬೇಕು ನಾವು. ರೈಲಿನ ಉದ್ದ ಅಂದ್ರೆ ಏನು, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ಡಿಸ್ಟೆನ್ಸ್ ಎಷ್ಟೈತಿ ನೋಡ್ರಿ, ಒಂದು ರೈಲಿನ ಉದ್ದ 340 ಐತಿ. ನಾವು ಡಿಸ್ಟೆನ್ಸ್ ಯಾವಾಗಲೂ 2 ರೈಲಿಂದ ಕೂಡಿ ಬರ್ಕೋತೀವಿ. ಒಂದು ರೈಲಿಂದ ಗೊತ್ತೈತಿ, ಇನ್ನೊಂದು ರೈಲಿಂದ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಬರ್ಕೊಂಡು. ಓಕೆ, ಸ್ಪೀಡ್ ಕೊಟ್ರ 2 ವಿರುದ್ಧ ದಿಕ್ಕೊಳಗೆ ಹೊಂಟವಂದ್ರೆ ಸ್ಪೀಡ್ ಏನಾಕತಿ, ಪ್ಲಸ್ ಆಕತಿ. ಸ್ಪೀಡ್ ಪ್ಲಸ್ ಆಕತಿ ಅಂತಂದ್ರೆ ಎಷ್ಟಾಯ್ತು, 220 ಕಿಲೋಮೀಟರ್ ಪ್ರತಿ ಗಂಟೆ ಆಯ್ತು. ನಮಗೆ ಎದ್ರೊಳಗೆ ಬೇಕು, ಮೀಟರ್ ಪರ್ ಸೆಕೆಂಡ್ ಬೇಕು, ಅದಕ್ಕೆ 5/18ರಿಂದ ಗುಣಿಸಿದ್ವಿ. ಓಕೆ, ಇದು ಕಿಲೋಮೀಟರ್ ಪ್ರತಿ ಗಂಟೆ ಇತ್ತಾ, ಅದಕ್ಕೆ ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡೋಕ್ಕೆ ಏನು ಮಾಡಿದ್ವಿ, 5/18ರಿಂದ ಗುಣಿಸಿದ್ವಿ. ಓಕೆ, ಈಗ ಟೈಮ್ ಕೊಟ್ಟರು, ಟೈಮ್ ಬರ್ಕೋತೀವಿ, 11 ಸೆಕೆಂಡ, 11 ಬರ್ತೀವಿ, ಹೌದಾ. ಈಗ ನಾವು ಗುಣಾಕಾರ ಮಾಡೋದ ಇಂಪಾರ್ಟೆಂಟ್ ಇದ್ರೊಳಗೆ. ಗುಣಾಕಾರ ಹೆಂಗೆ ಮಾಡಬೇಕು, ಈಗ 11ರಿಂದ ಗುಣಿಸೋದು ನಮಗೆ, ಇಲ್ಲ 5ರಿಂದ ಗುಣಿಸೋದು ನಮಗೆ ಮೊದಲ ಈಸಿ. 5ರಿಂದ ಗುಣಿಸೋಣ. ಹಂಗಾರೆ 5ರಿಂದ ಗುಣಿಸಿರಿ ಎಷ್ಟು ಬಂತು, 1 1 0 0. ಡೈರೆಕ್ಟ್ ಗೊತ್ತಿಲ್ಲ, 2ರಿಂದ ಭಾಗಿಸ್ಬೇಕು, ಮುಂದೊಂದು 0 ಕೊಡ್ಬೇಕು. 2 1 2, 2 1 2, 1 0 ಐತಿ, ಮುಂದೊಂದು 0 ಕೊಟ್ಟು ಬಿಟ್ರೆ ಇದು 5ರಿಂದ ಗುಣಿಸಿದ್ವಿ ನಾವು. ಈಗ 11ರಿಂದ ಗುಣಿಸ್ಬೇಕು. 11ರಿಂದ ಗುಣಿಸೋದು ಭಾಳ ಈಸಿ ನಮಗೆ. 11 ಇಂಟು 11 ಅಂದ್ರೆ ನಮಗೆ ಗೊತ್ತಿಲ್ಲ, 121, ಮುಂದೆರಡು 0/18. ನಾನು ಪ್ರತಿ ಸ್ಟೆಪ್ ನಿಮ್ಗೆ ಗೊತ್ತಾಗಲಿ ಅಂತ ಬರೆಯತ್ತೇನೆ ಅಷ್ಟೇ, ಇಲ್ಲ ಡೈರೆಕ್ಟಾಗಿನ ಮಾಡ್ಕೋಬೋದು. ಓಕೆ, 1100 ಬಂತು, 11 ಇಂಟು 11 ಅಂದ್ರೆ 121, 2 0 ಡೈರೆಕ್ಟಾಗಿ ಮೈಂಡ್ ಒಳಗೆ ಬರ್ಕೋಬೋದು. -18 ಐತಿ, -18, 18ರಿಂದ ಕಟ್ತೋಡಿ, 18 6 108. 108 ಅಂತಂದ್ರೆ ಎಷ್ಟು ಉಳಿತು, 13 ಉಳಿತು. 120 ಒಳಗೆ 108 ಕಳೆದ್ರೆ ಎಷ್ಟು ಬಂತು, 13.
13 18 5 9 18 18 7 126 4 ಉಳಿತು. 18 2 36 4 ಉಳಿತು. ಪಾಯಿಂಟ್ ಕೊಟ್ಟಿವಿ. 18 2 36 ಹಿಂಗೆ ಕಂಟಿನ್ಯೂ ಹಾಕೋತ ಹೋಗ್ತದೆ. ಹಂಗಾರೆ ಇದ್ರ ಉತ್ತರ ಎಲ್ಲ ಕೂಡಿ ಎಷ್ಟು ಬಂತು? 672.6 ಬಂತು. ಇಲ್ಲಿ ನೋಡ್ರಿ ಪೂರ್ತಿ ನೋಡಿದ್ರೆ 340 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಇದರ ಎಲ್ಲದರದ್ದು ಬೆಲೆ ಎಷ್ಟು ಬಂತು? 672.2 ಬಂತು. ಓಕೆ, ಈ ಪ್ಲಸ್ ಒಳಗಿದ್ದಂಥ 340 ಈ ಕಡೆ ಹೋದ್ರೆ ಏನಾಕತಿ? ಮೈನಸ್ ಆಗ್ತದೆ. ಹೌದೋ ಇಲ್ಲೋ? ಇದನ್ನು ಬರ್ಕೊಂಡು ಮಾಡೋದಲ್ಲಿಲ್ಲ, ಇಲ್ಲೇನ ಡೈರೆಕ್ಟಾಗಿನ ಮಾಡ್ಬೋದು. ಇರಲಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಬರ್ದೀನಿ. 2ರಾಗ 0 ಹೋದ್ರೆ 2 ಪಾಯಿಂಟ್ ಪಾಯಿಂಟ್ ಪಾಯಿಂಟ್, 2ರಾಗ 0 ಹೋದ್ರೆ 2, 7ರಾಗ 4 ಹೋದ್ರೆ 3, 6ರಾಗ 3 ಹೋದ್ರೆ 3, 332.2. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಭಾಳ ಈಸಿ ಪ್ರಶ್ನೆ ಅದ, ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಓಕೆ, ನೆಕ್ಸ್ಟ್. ಓಕೆ, ಈ ಒಂದು ಶಿಫ್ಟ್ನ ಎಲ್ಲ 20 ಪ್ರಶ್ನೆಗಳು ಕಂಪ್ಲೀಟ್ ಆಗಿದ್ದಾವೆ. ಅಷ್ಟೊಂದು ಏನು ಡಿಫಿಕಲ್ಟ್ ಇರುವಂಥ ಪ್ರಶ್ನೆ ಇರಲಿಲ್ಲ, ಬಟ್ ಹೊಸದಾಗಿ 1-2 ಪ್ಯಾಟ್ರನ್ಸ್ ಬಂದಿದ್ದಾವೆ. ಅವನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇನ್ನು ಕೇವಲ ಈ 2025 ಒಂದೇ ಒಂದು ಶಿಫ್ಟ್ ಬಾಕಿ ಅದ. ಆ ಒಂದು ಶಿಫ್ಟು ಕಂಪ್ಲೀಟ್ ಆದರೆ ನಿಮ್ಮ ಎಲ್ಲ 42 ಶಿಫ್ಟ್ಗಳು 2025 SSCGDಯ ಗಣಿತ ಪ್ರಶ್ನೆ ಪತ್ರಿಕೆಗಳು ಕಂಪ್ಲೀಟ್ ಆಗ್ತವೆ. ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.